ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲು ಸೇರಿರತಕ್ಕಂತಹ ಆರೋಪಿಗಳ ಪೈಕಿ ನಟ ದರ್ಶನ್ ಅವರಿಗೆ ಜೈಲಲ್ಲಿ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆ ಅಂತಕ್ಕಂಥ ಸಾಕಷ್ಟು ವಿಚಾರ ನಿನ್ನೆ ಸದ್ದು ಮಾಡಿತ್ತು. ಈ ಕುರಿತಂತೆ ಮಾತನಾಡಲಿಕ್ಕೆ ರೇಣುಕಾಸ್ವಾಮಿಯವರ ತಂದೆ ಶಿವನಗೌಡರವರು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಜೈಲಲ್ಲಿ ಆರೋಪಿಗಳ ಥರ ಟ್ರೀಟ್ ಆಗ್ತಿಲ್ಲ ದರ್ಶನ್ ಅವರಿಗೆ, ಆದರೆ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇದೆ ಅಂತಕ್ಕಂಥ ಸಾಕಷ್ಟು ವಿಷಯ ನಿನ್ನೆ ಚರ್ಚೆಯಲ್ಲಿತ್ತು. ಈ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಅಲ್ಲ, ತಮ್ಮ ಮಾಧ್ಯಮದ ಮುಖಾಂತರ ನಮಗೆ ಗೊತ್ತಾಯಿತು ಇವೆಲ್ಲ ಸವಲತ್ತುಗಳು ಕೊಟ್ಟಿದ್ದಾರೆ ಅಂತ. ಇಡೀ ಕರ್ನಾಟಕದ ಮಾಧ್ಯಮಕ್ಕೂ ಮತ್ತು ಸರ್ಕಾರಕ್ಕೂ ಗೊತ್ತಾಗಿದೆ. ಸರ್ಕಾರ ಈ ಬಗ್ಗೆ ತಕ್ಷಣ ಅವರು ಕಾರ್ಯಕ್ರಮ ಇದು ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಕೂಡ ಮತ್ತು ಹೋಮ್ ಮಿನಿಸ್ಟರ್ ಎಲ್ಲರೂ ಕೂಡ ಅದಕ್ಕೆ ಯಾವುದೇ ರೀತಿ ಬಂದೋಬಸ್ತ್ ಮಾಡಬೇಕು ಆ ಕಾರ್ಯಕ್ರಮಗಳು ಮಾಡಿದ್ದಾರೆ. ಈಗಾಗಲೇ ಗೃಹ ಮಂತ್ರಿಗಳು ಜೈಲಿಗೆ ಭೇಟಿ ಕೊಟ್ಟು 9 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದೆಲ್ಲ ಸಮಾಧಾನಕರ ವಿಚಾರ. ಅದು ಜೈಲಿನಲ್ಲಿ ಯಾಕೆ ಏನಾಯ್ತು ಅಂತ ಅವರು ಕೂಡ ಕಮಿಟಿ ಏನೋ ಮಾಡಿದ್ದಾರೆ ಅಂತ ತಿಳಿದು ಬಂತು. ಆದರೆ ಹೆಚ್ಚಿನ ಒಂದು ತನಿಖೆ ಆಗಬೇಕಂದ್ರೆ ಈಗ ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಯಿಂದ ಆದರೆ ಹೆಚ್ಚಿನ ವಿಷಯ ಬಯಲಿ ಬರುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್ಕಾರ ಈ ಬಗ್ಗೆ ಸೂಕ್ತ ತೀರ್ಮಾನ ತಗೊಂತಂತ ನಂಬಿಕೆ ಆಗುತ್ತೆ. ಮತ್ತು ಸರ್ಕಾರ ಇಲ್ಲಿವರೆಗೆ ಏನು ತಗೊಂಡಿದ್ದಾರೆ ಸೂಕ್ತ ಏನು 9 ಜನ ಇದು ಮಾಡಿದ್ದಾರೆ, ಅದೆಲ್ಲ ನಮಗೆ ಸಹಮತ ಇದೆ. ಮುಂದೇನೂ ಕೂಡ ಆ ಥರ ಆಗಲಿಲ್ದಂಗೆ ಹೆಚ್ಚಿನ ಒಂದು ಬಂದೋಬಸ್ತ್ ಮಾಡಬೇಕಾಗತ್ತೆ, ಮಾಡ್ತಾರಂತ ನಂಬಿಕೆ ಇದೆ. ಒಂದು ಕಡೆ ಸರ್, ಈಗ ತಮಗೆ ಪೊಲೀಸ್ ಇಲಾಖೆ, ಸರ್ಕಾರ ಇದರ ಮೇಲೆ ತುಂಬ ವಿಶ್ವಾಸ ಇತ್ತು ಈ ಘಟನೆ ನಡೆದಾದ ಮೇಲೆ. ಏನಂತಂದರೆ ಒಳ್ಳೆ ರೀತಿಯಾಗಿ ತನಿಖೆ ಆಗ್ತಾ ಇದೆ, ಎಲ್ಲವೂ ಕೂಡ ಬಯಲಿಗೆ ಬರುತ್ತೆ, ತಮಗೆ ನ್ಯಾಯ ಸಿಗುತ್ತೆ ಅನ್ನೋದ್ರ ಬಗ್ಗೆ. ಬಟ್ ಇವಾಗ ಜೈಲು ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಎಡವಿದ್ರಿಂದ ತಮಗೇನಾದರೂ ಅದ್ರ ಬಗ್ಗೆ ಆತಂಕ ಇದೆಯಾ ಅಂತ? ಇಲ್ಲ, ಆ ತನಿಖೆನೇ ಬೇರೆ, ಜೈಲು ವಾಸನೆ ಬೇರೆ. ತನಿಖಾ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಅವ್ರು ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಈಗ ಇಲ್ಲಿವರೆಗೂ ನಡೆದ ಘಟನೆಗಳು ನ್ಯಾಯಯುತವಾಗಿ ಆಗಿದ್ದಾವೆ ಅಂತ ಸಾಮಾನ್ಯ ಜನರೇ ಮಾತಾಡ್ತಾರೆ. ಅದರಿಂದ ಜೈಲಿನಲ್ಲಿ ಇರ್ತಕ್ಕಂಥದ್ದು ಏನೋ ಲೋಪ ಆಗಿದೆ, ಅದಕ್ಕೆ ಆ ವ್ಯವಸ್ಥೆಯಲ್ಲಿ ಏನು ಮಾಡಬೇಕು ಅಂತ ಸರ್ಕಾರ ಅದಕ್ಕೆ ಸೂಕ್ತ ಕಾರ್ಯಕ್ರಮ ತಗೊಳ್ಳೋಕ್ಕೆ ಅವರು ಆಗಲೇ ತೀರ್ಮಾನ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ 9 ಜನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಮುಂದೇನು ತನಿಖೆ ಮಾಡ್ತಾರೆ. ಇನ್ನು ಹೆಚ್ಚಿಂದ ಏನಿದ್ದಾರೆ ಅದು ಬಂದೋಬಸ್ತ್ ಮಾಡೋಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ತಾರಂತ ನಂಬಿಕೆ ಇದೆ. ಈ ಒಂದು ಘಟನೆಯಲ್ಲಿ ದರ್ಶನ್ ಅವರು ಜೈಲು ಸೇರ್ತಾರೆ, ಅಲ್ಲೂ ಕೂಡ ಅವರಿಗೆ ರಾಜಾತಿಥ್ಯ ಸಿಗ್ತಾ ಇದೆ ಅಂತಕ್ಕಂಥ ಫೋಟೋಗಳು ವೈರಲ್ ಆಗಿದ್ದು. ಈ ಫೋಟೋಗಳನ್ನು ತೆಗೆದು ವೈರಲ್ ಯಾರು ಮಾಡಿದ್ರು ಅವ್ರ ಮೇಲೆ ಜೈಲಲ್ಲೇ ಕೂಡ ಹಲ್ಲೆ ಆಗಿದೆ ಅಂತಕ್ಕಂಥ ವಿಷಯಗಳು ಕೂಡ ಈಗ ಸಾಕಷ್ಟು ಚರ್ಚೆಯಲ್ಲಿರ್ತಕ್ಕಂಥದ್ದು. ಒಂದು ಕಡೆ ದರ್ಶನ್ ಅವರು ಆರೋಪಿಯಾಗಿ ಜೈಲಿಗೆ ಹೋಗ್ತಾರೆ, ಮತ್ತೆ ಅಲ್ಲೇನೇ ರಾಜಾತಿಥ್ಯವನ್ನು ಪಡಿತಾರೆ. ಅಲ್ಲದೆ ಈ ಒಂದು ಫೋಟೋ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಯಾರು ತೆಗೆದ್ರು, ಈ ಬಗ್ಗೆ ಒಂದು ಹಲ್ಲೆಯನ್ನು ಕೂಡ ಮಾಡೋಕ್ಕೆ ಅವರ ಸಹಚರ ಕೆಲವರು ಮುಂದಾದರು ಅಂತಕ್ಕಂಥ ವಿಚಾರ ತಮಗೇನು ಅನಿಸುತ್ತೆ ಸರ್? ಇಲ್ಲ, ಈ ವಿಷಯ ನಮಗೇನು ಮಾಹಿತಿ ಇಲ್ಲ. ಈ ತಮ್ಮ ಹೇಳಿಕೆಯಿಂದನೇ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಪೊಲೀಸರು ಅಲ್ಲಿ ಇದ್ದಾರಲ್ಲ, ಅಧಿಕಾರಿಗಳಿದ್ದಾರೆ, ಸರ್ಕಾರ ಐತೆ, ಅದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ಏನು ನಡೀತೈತೆ ಅದು ನಮಗೆ ಗೊತ್ತಾಗಲ್ಲ. ಅಲ್ಲಿ ನಡೆದರೆ ಅಲ್ಲಿದ್ದಾರೆ ಅಧಿಕಾರಿಗಳು ಇರ್ತಾರೆ, ಸರ್ಕಾರ ಐತೆ, ಅವರು ಬಂದೋಬಸ್ತ್ ಮಾಡ್ತಾರೆ. ಯಾಕೆ ಏನಂತ ಈ ತನಿಖೆ ಅಧಿಕಾರಿಗಳು ಮಾಡಿದ್ದಾರೆ, ಯಾರು IGRನ ಮಾಡಿದ್ದಾರೆ, ಅವರು ಅವೆಲ್ಲ ನೋಡ್ತಾರೆ. FIR ಅವೆಲ್ಲ ಮಾಡಿದ್ದಾರೆ ಅಂತ ಮಾಧ್ಯಮದಲ್ಲಿ ಗೊತ್ತಾಗಿದೆ. ಅವೆಲ್ಲ ಮಾಡ್ತಾರಂತ ಸೂಕ್ತ ನಿರ್ದೇಶನ ಮತ್ತು ಕಾರ್ಯಕ್ರಮ ಮಾಡ್ತಾರಂತ ನಂಬಿಕೆ ಐತೆ ಸರ್. ಅಂದರೆ ಈ ಘಟನೆ ಸಂಬಂಧ ಇಡೀ ರಾಜ್ಯವೇ ಈ ರೇಣುಕಾಸ್ವಾಮಿಯವರ ಈ ಒಂದು ಘಟನೆ ಬಗ್ಗೆ ಸಾಕಷ್ಟು ಮರುಕ ಇದೆ. ಇದು ಯಾವುದೂ ಕೂಡ ನನಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ದರ್ಶನ್ ಅವರ ವರ್ತನೆಗಳನ್ನು ನಿನ್ನೆ ನೋಡಿದ್ರೆ ಏನು ಅನ್ಸುತ್ತೆ ಸರ್ ಈ ಘಟನೆ ಬಗ್ಗೆ? ಅದು ಖಂಡನೀಯ, ಅತ್ಯಂತ ನಮಗೆ ವಿಷಾದ. ಅದು ಅವ್ರಿಗೆ ಸ್ವಲ್ಪ ಕೂಡ ಯಾವುದೇ ರೀತಿಯಿಂದ ಅಳುಕು ಅನುಮಾನ ಏನು ಕಾಣ್ತಿಲ್ಲ ಅವ್ರ ಮುಖದಲ್ಲಿ. ನಿಮ್ಮ ಫೋಟೋ ಅವೆಲ್ಲ ನೋಡಲಾಗಿ ಅದು ಅವರ ವೈಯಕ್ತಿಕ ಇದು. ಆದರೆ ಸಾಮಾನ್ಯರ ಜನರೇ ಅದು ಖಂಡನೆ ಮಾಡ್ತಾ ಇದ್ದಾರೆ. ಇವಾಗಲೇ ಪೇಪರ್ನೆಲ್ಲ ಬಂದಿರ್ಬೋದು ಅನಿಸುತ್ತೆ ಎಲ್ಲರೂ ಕೂಡ. ನೀವು ಅದು ಎಲ್ಲರೂ ಖಂಡಿಸಿದ್ದಾರೆ. ನಾನು ಕೂಡ ಅದನ್ನು ಸ್ವಲ್ಪ ವಿಷಾದ ವ್ಯಕ್ತ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಜೈಲಲ್ಲಿ ನಡೆದಂಥ ಈ ಘಟನೆ ಸಂಬಂಧಪಟ್ಟಂತೆ ಸಾಕಷ್ಟು ಅಧಿಕಾರಿಗಳ ತಲೆದಂಡ ಆಗಿದೆ, ತಪ್ಪಿತಸ್ಥ ಅಧಿಕಾರಿಗಳದ್ದು. ಆದರೆ ಈ ರೀತಿ ಈಗ ಒಳಗಿರ್ತಕ್ಕಂಥ ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀನಿ ಅಂತಕ್ಕಂಥ ವಿಚಾರಗಳು ಕೂಡ ನಡೀತಾ ಇದೆ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅಲ್ಲ, ಸರ್ಕಾರ ತೀರ್ಮಾನ ಮಾಡುತ್ತೆ. ಇಲ್ಲಿ ಲೋಪ ಆಗೈತೆ ಅಂದಮೇಲೆ ಮತ್ತೊಂದು ಕಡೆ ಶಿಫ್ಟ್ ಮಾಡೋದು ಸಹಜ. ಎಲ್ಲಿ ಸರಿಯಾದ ವ್ಯವಸ್ಥೆ ಇರುತ್ತೆ, ಬಿಗಿ ಇರುತ್ತೆ, ಅಲ್ಲಿ ಅದು ಶಿಫ್ಟ್ ಮಾಡ್ತಾರೆ. ಅದು ಸರ್ಕಾರದ ಕರ್ತವ್ಯ, ಅದು ಮಾಡ್ತಾರೆ. ನಾನು ಯಾರು ಅಲ್ಲಿ ಮಾಡಿಲ್ಲ ಅಂತ ನಾನು ಹೇಳೋಕ್ಕೆ ನಾನು ಅಧಿಕಾರ ಇಲ್ಲ, ನಾನು ಅದು ಬಯಸೋದಿಲ್ಲ. ಸರ್ಕಾರ ಅದು ತೀರ್ಮಾನ ಮಾಡುತ್ತೆ. ಪೊಲೀಸು ಏನು ಉಚ್ಚ ಅಧಿಕಾರಿಗಳಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಇವಕ್ಕೆಲ್ಲ ಏನು ಅಲ್ಲೇನಾರ ಹೊಡೆದಾಟ ಬಡದಾಗಿದ್ದರೆ ಅದಕ್ಕೆ ಸೂಕ್ತ ಕಾರ್ಯಕ್ರಮ ಮಾಡ್ತಾರೆ.
ಕೊನೆಯದಾಗಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ವಿಚಾರಣೆ ಕೂಡ ನಡೆಯುತ್ತೆ. ಈ ಒಂದು ಹಂತದಲ್ಲಿ ಈ ರೀತಿ ಘಟನೆಗಳನ್ನು ಮರುಕಳಿಸದಂತೆ ಸರ್ಕಾರಕ್ಕೆ ತಾವೇನಾದರೂ ಮನವಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟರೆ ಸರ್? ಮನವಿ ಏನಿಲ್ಲ, ಸರ್ಕಾರಕ್ಕೆ ಗೊತ್ತಿರುತ್ತೆ. ನಾನು ಅದೇ ಹೇಳೋದು, ಇದೆಲ್ಲ ಸ್ವಲ್ಪ ಹೆಚ್ಚಿನ ತನಿಖೆ ಆಗ್ಬೇಕಂದ್ರೆ ಈಗ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಅದು ಸೂಕ್ತ ತನಿಖೆನೂ ಆಗುತ್ತೆ, ಅವ್ರ ನಿರ್ದೇಶನನೂ ಕೊಡ್ಬೋದು ಅಂತ ನನಗನ್ಸುತ್ತೆ ಅಷ್ಟೇ. ಮುಂದೆ ಆಗದಂಗೆ ಏನು ಮಾಡು ಅಂತ ನ್ಯಾಯಾಧಿಕಾರಿಗಳು ನ್ಯಾಯಾಧೀಶರಲ್ಲಿ ಮಾಡಿದ್ರೇ ಅದು ಸರಿಯಾದ ವ್ಯವಸ್ಥೆ ಅಂತ. ಯಾಕಂದ್ರೆ ನ್ಯಾಯಾಧೀಶರು ಎಲ್ಲ ಅಧಿಕಾರಿಗಳನ್ನ ನಾವು ಕರೆಸಿ ಕೇಳಿರ್ತಾರೆ, ಮಾಡ್ತಾರೆ ಅಂತ ಅನಿಸುತ್ತೆ. ಅದು ನನಗೆ ಸೂಕ್ತ ಅನಿಸುತ್ತೆ ಅಷ್ಟೇ. ಇದಿಷ್ಟು ರೇಣುಕಾಸ್ವಾಮಿಯವರ ತಂದೆ ಶಿವನಗೌಡರವರ ಮಾತು. ಅಂದರೆ ಜೈಲಲ್ಲಿ ಏನೋ ಲೋಪವಾಗಿದೆ, ಈ ಒಂದು ಕುರಿತಂಗೆ ಸರ್ಕಾರ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ಮುಂದೆ ಈ ರೀತಿ ಘಟನೆಗಳು ಜರುಗದಂತೆ ಒಂದು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಅವರ ಮನವಿ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ರಾಘವೇಂದ್ರ ಸರ್ದೇಸಾಯಿ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.